ನಮಸ್ಕಾರ, ನನ್ನ ಹೆಸರು ಶರಣ್ ಜಂಗಿನ್ಮಠ್. ಸ್ಪೋಕನ್ ಇಂಗ್ಲೀಷ್ ಡೇ 19 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಕಂಜಕ್ಷನ್ ರೂಲ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಿನ್ನೆ ವಿಡಿಯೋದಲ್ಲಿ ನಾವು ಕಂಜಕ್ಷನ್ ಮತ್ತು ಅದರ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಕಂಜಕ್ಷನ್ ರೂಲ್ಸ್, ಅದರಲ್ಲಿ ಫಸ್ಟ್ ರೂಲ್, ದ್ಯಾಟ್ ಈಸ್ ರೂಲ್ ನಂಬರ್ 1. ಸ್ಟಾರ್ಟ್ ಮಾಡೋಣ. ದ ಕಂಜಕ್ಷನ್ ಬೋತ್ ಈಸ್ ಫಾಲೋಡ್ ಬೈ ಆ್ಯಂಡ್ ಫಾರ್ ಪಾಸಿಟಿವ್ ಸೆಂಟೆನ್ಸ್ ನೈದರ್ ಆರ್ ನಾರ್ ಈಸ್ ಯೂಸ್ಡ್ ಫಾರ್ ನೆಗೆಟಿವ್ ಸೆಂಟೆನ್ಸ್. ನೋಡಿ ಏನು ಹೇಳ್ತಾ ಇದೆ, ಬೋತ್ ಮತ್ತು ಆ್ಯಂಡ್ ಏನಿದೆಯಲ್ಲ, ಈ ಎರಡು ಶಬ್ದ ಎದಕ್ಕೆ ಯೂಸ್ ಮಾಡಬೇಕಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಬೋತ್ ಮತ್ತು ಆ್ಯಂಡ್ ಯೂಸ್ ಮಾಡ್ತೀವಿ. ಹಾಗೆ ನೈದರ್ ಆರ್ ನಾರ್ ಯೂಸ್ ಮಾಡಬೇಕಾಗುತ್ತೆ ಆ ಸೆಂಟೆನ್ಸ್ ನೆಗೆಟಿವ್ ಇದ್ದರೆ. ನೋಡಿ ಎಕ್ಸಾಂಪಲ್ ನೋಡಿ, ಐ ಈಟ್ ಬೋತ್ ಚಾಕ್ಲೇಟ್ಸ್ ಆ್ಯಂಡ್ ಐಸ್ ಕ್ರೀಮ್. ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ಅದಕ್ಕೆ ನಾನು ಬೋತ್ ಆ್ಯಂಡ್ ಯೂಸ್ ಮಾಡ್ತೀನಿ. ಈಗ ಇದೇ ಸೇಮ್ ಸೆಂಟೆನ್ಸ್ನ ನೆಗೆಟಿವ್ ಹೇಳಕ್ಕೆ ಟ್ರೈ ಮಾಡ್ತೀನಿ. ಐ ಡು ನಾಟ್ ಈಟ್ ಬೋತ್ ಚಾಕ್ಲೇಟ್ಸ್ ಆ್ಯಂಡ್ ಐಸ್ ಕ್ರೀಮ್. ಇದು ನಿಮ್ಗೆ ಕೇಳೋಕ್ಕೆ ಸರಿ ಅನ್ನಿಸ್ದ್ರು ಕೂಡ ಈ ಸೆಂಟೆನ್ಸ್ ಗ್ರಾಮೆಟಿಕಲಿ ಇನ್ಕರೆಕ್ಟ್. ಯಾವಾಗ ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಬೋತ್ ಆ್ಯಂಡ್ ಫಾಲೋಡ್ ಬೈ ಆ್ಯಂಡ್ ಕಂಜಕ್ಷನ್ ಯೂಸ್ ಮಾಡಬೇಕು. ಒಂದರೆ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ನೈದರ್ ಫಾಲೋಡ್ ಬೈ ನಾರ್ ಸೆಂಟೆನ್ಸ್ನ ಯೂಸ್ ಮಾಡಬೇಕು. ನೋಡಿ ಈ ಥರ ಹೇಳ್ಬೋದು ನೀವು, ಐ ಈಟ್ ನೈದರ್ ಚಾಕ್ಲೇಟ್ಸ್ ನಾರ್ ಐಸ್ ಕ್ರೀಮ್. ಅಲ್ಲಿ ನಾರ್ ಆಗಬೇಕು. ಐ ಈಟ್ ನೈದರ್ ಚಾಕ್ಲೇಟ್ಸ್ ನಾರ್ ಐಸ್ ಕ್ರೀಮ್, ದಿಸ್ ವಿಲ್ ಬಿ ರೈಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್ ಬೋತ್ ಫಾಲೋಡ್ ಬೈ ಆ್ಯಂಡ್ಗೆ, ಶಿ ಈಸ್ ಬೋತ್ ಇಂಟೆಲಿಜೆಂಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಈ ಥರ ನಾವು ಬೋತ್ ಮತ್ತು ಆ್ಯಂಡ್ನ ಯೂಸ್ ಮಾಡ್ತೀವಿ ಕಂಜಕ್ಷನ್. ದ್ಯಾಟ್ ಈಸ್ ರೂಲ್ ನಂಬರ್ 1. ಏನು ಹೇಳ್ತಾರೆ ರೂಲ್ ನಂಬರ್ 1? ಬೋತ್ ಈಸ್ ಫಾಲೋಡ್ ಬೈ ಆ್ಯಂಡ್ ನೈದರ್ ಈಸ್ ಫಾಲೋಡ್ ಬೈ ನಾರ್. Both and is used for positive sentence, neither nor is used for negative sentence ಅಂತ ಹೇಳ್ಬೋದು. ಓಕೆ, then go for rule number 2. although and or though, ಎರಡು ಡಿಫ್ರೆಂಟ್ ಕಂಜಕ್ಷನ್ಸ್ ಇದೆ. although ಮತ್ತು though ಈಸ್ ಫಾಲೋಡ್ ಬೈ ಯಟ್ನ ಯೂಸ್ ಮಾಡ್ಬೋದು, ಆರ್ ಕಾಮಾ ಯೂಸ್ ಮಾಡ್ಬೋದು. ಸಮ್ಟೈಮ್ಸ್ ಯು ಕ್ಯಾನ್ ಯೂಸ್ ಎಟ್ ಆರ್ ಯು ಕ್ಯಾನ್ ಯೂಸ್ ಕಾಮಾ. ಎಕ್ಸಾಂಪಲ್ ನೋಡಿ, though he worked hard he failed. ಇದು ಸೆಂಟೆನ್ಸ್ ಕರೆಕ್ಟ್ ಇದೆ. ಎಟ್ ಯೂಸ್ ಮಾಡ್ಲಿಕ್ಕೆ ಅಂದ್ರೆ ನಡೆಯುತ್ತೆ ಇಫ್ ಯು ಆರ್ ಯೂಸಿಂಗ್ ಕಾಮಾ. ಈಗ ಇದೇ ಸೆಂಟೆನ್ಸ್ ಈ ಥರನೂ ಹೇಳ್ಬೋದು ನಾನು, ದೋ THOGH, ಓಕೆ ಅದು ಟಿ ಇದೆ ರಾಂಗ್. ದೋ ಹಿ ವರ್ಕ್ಡ್ ಹಾರ್ಡ್ ಯಟ್ ಹಿ ಫೇಲ್ಡ್. ಸೊ ಯಟ್ನು ಯೂಸ್ ಮಾಡ್ಬೋದು, ಅವ್ರು ಕ್ಯಾನ್ ಯೂಸ್ ಕಾಮಾ. ಇನ್ನೊಂದು ಸೆಂಟೆನ್ಸ್, ಆಲ್ದೋ ದಿಸ್ ಕೋರ್ಸ್ ಈಸ್ ಕಾಸ್ಟ್ಲಿ ಯಟ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಫಾರ್ ದಿಸ್ ಕೋರ್ಸ್. ಈ ಕೋರ್ಸ್ಗೆ ರಿಜಿಸ್ಟರ್ ಆಗ್ತಾ ಇದ್ದಾರೆ. ಸೊ ದಿಸ್ ಈಸ್ ವಾಟ್ ದ ಯೂಸೇಜ್ ಆಫ್ ದೋ ಆ್ಯಂಡ್ ಆಲ್ದೋ. ದೋ ಆರ್ ಆಲ್ದೋ ಯೂಸ್ ಮಾಡಬೇಕಂದ್ರೆ ಅದೇ ಕಂಜಕ್ಷನ್ ಜೊತೆ ಇನ್ನೊಂದು ವರ್ಡ್ ಯೂಸ್ ಮಾಡ್ತೀವಿ, ಎಟ್. ಇಲ್ಲ ಅಂದರೆ ಯು ಕ್ಯಾನ್ ಯೂಸ್ ಇನ್ಸ್ಟೆಡ್ ಆಫ್ ಎಟ್ ಕಾಮಾ ಯೂಸ್ ಮಾಡ್ಬೋದು. ಇದು ರೂಲ್ ನಂಬರ್ 2. ಓಕೆ, ರೂಲ್ ನಂಬರ್ 3 ನೋಡೋಣ. ಐದರ್ ಆರ್ ಆಲ್ರೆಡಿ ಯೂಸ್ ಮಾಡಿದ ಇದರಲ್ಲಿ. ಓಕೆ, ಕಂಜಕ್ಷನ್ಸ್, ಟೈಪ್ಸ್ ಆಫ್ ಕಂಜಕ್ಷನ್ಸ್ ಸ್ವಲ್ಪ ಡಿಸ್ಕಸ್ ಮಾಡಿದ್ದೀವಿ ನಾವು. ಸೇಮ್ ಐದರ್ ಆರ್, ನೈದರ್ ನಾರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ. ಇವು ಕಂಜಕ್ಷನ್ಸ್ಗೆ ಶುಡ್ ಬಿ ಫಾಲೋಡ್ ಬೈ ಸೇಮ್ ಪಾರ್ಟ್ಸ್ ಆಫ್ ಸ್ಪೀಚ್. ಅಂದ್ರೇನು? ಸೊ ಇದಕ್ಕಿಂತ ಮುಂಚೆ ಫಾರ್ ಎಕ್ಸಾಂಪಲ್ ಐದರ್ ಆದಮೇಲೆ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಯೂಸ್ ಮಾಡ್ತೀರಾ ಅದೇ ಥರನೇ ಆರ್ಗೂ ಯೂಸ್ ಮಾಡಬೇಕು. ನೈದರ್ ಆದಮೇಲೆ ಏನು ಯೂಸ್ ಮಾಡ್ತೀರಾ ಅದೇ ಥರ ನಾರ್ಗೂ ಯೂಸ್ ಮಾಡಬೇಕು. ಬಟ್ ಆಲ್ಸೋಗೆ ಏನು ಯೂಸ್ ಮಾಡ್ತೀರಾ ಸೇಮ್, ನಾಟ್ ಓನ್ಲಿಗೂ ಸೇಮ್ ಯೂಸ್ ಮಾಡಬೇಕು. ಬೋತ್ಗೆ ಏನು ಯೂಸ್ ಮಾಡ್ತೀರಾ ಆ್ಯಂಡ್ಗೂ ಹಾಗೆ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಹಿ ಚೀಟೆಡ್ ನಾಟ್ ಓನ್ಲಿ ಹಿಸ್ ಫ್ರೆಂಡ್ಸ್ ಬಟ್ ಆಲ್ಸೋ ಹಿಸ್ ಪೇರೆಂಟ್ಸ್. ಎಸ್, ಇದು ಕರೆಕ್ಟ್ ಸೆಂಟೆನ್ಸ್. ನಾಟ್ ಓನ್ಲಿ ಆದಮೇಲೆ ಹೀಸ್ ಫ್ರೆಂಡ್ಸ್ ಇದೆ, ಸೊ ಪ್ರೊನೌನ್ ನೋಡಿ ಹೀಸ್ ಅಂತ ಇದೆ. ಸೇಮ್ ಬಟ್ ಆಲ್ಸೋ ನಾವು ಹೀಸ್ ಇದೆ, ಇದು ರೈಟ್ ಸೆಂಟೆನ್ಸ್. ಒಬ್ಬೊಬ್ಬರು ಸೆಂಟೆನ್ಸ್ ಈ ಥರ ಹೇಳಕ್ಕೆ ಟ್ರೈ ಮಾಡ್ತಾರೆ, ಹಿ ನಾಟ್ ಓನ್ಲಿ ಚೀಟೆಡ್ ಹಿಸ್ ಫ್ರೆಂಡ್ಸ್ ಬಟ್ ಆಲ್ಸೋ ಹಿಸ್ ಪೇರೆಂಟ್ಸ್. ನಾಟ್ ಓನ್ಲಿ ಆದಮೇಲೆ ವರ್ಬ್ ಇದೆ ಇಲ್ಲಿ, ಬಟ್ ಆಲ್ಸೋ ಆದಮೇಲೆ ಪ್ರೊನೌನ್ ಇದೆ. ಬಟ್ ದಿಸ್ ಈಸ್ ನಾಟ್ ಅ ರೈಟ್ ವೇ ಟು ರೈಟ್ಸ್ ದಿ ಸೆಂಟೆನ್ಸ್. ಇದು ರಾಂಗ್ ಸೆಂಟೆನ್ಸ್ ಅಂತ ಹೇಳ್ಬೋದು, ಇನ್ಕರೆಕ್ಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಈ ಥರ ಹೇಳ್ಬಾರ್ದು ನಾವು. ಹಿ ಚೀಟೆಡ್ ನಾಟ್ ಓನ್ಲಿ ಹಿಸ್ ಫ್ರೆಂಡ್ಸ್ ಬಟ್ ಆಲ್ಸೋ ಹಿಸ್ ಪೇರೆಂಟ್ಸ್ ವಿಲ್ ಬಿ ದಿ ರೈಟ್ ಸೆಂಟೆನ್ಸ್ ಅಂತ ಹೇಳ್ಬೋದು. ಈಗ ಇನ್ನೊಂದು ಎಕ್ಸಾಂಪಲ್, ಐದರ್ ಆರ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿನಿ. ಶಿ ಈಟ್ಸ್ ಐದರ್ ಇಡ್ಲಿ ಆರ್ ದೋಸಾ. ನೋಡಿ, ಇಡ್ಲಿ ಆ್ಯಂಡ್ ದೋಸಾ ಬೋತ್ ಆರ್ ನೌನ್. ಐದರ್ ಆದಮೇಲೆ ಒಂದು ನೌನ್,
ಆರ್ ಆದಮೇಲೆ ಒಂದು ನೌನ ಯೂಸ್ ಮಾಡ್ಬೋದು. ಸೊ ರೂಲ್ ನಂಬರ್ 3 ಏನು ಹೇಳುತ್ತೆ, ಐದರ್ ಆರ್ ನೈದರ್ ನಾರ್ ಬೋತ್ ಆ್ಯಂಡ್ ನಾಟ್ ಓನ್ಲಿ ಬಟ್ ಆಲ್ಸೋ ಯೂಸ್ ಮಾಡಬೇಕಾದ್ರೆ ಆ ಫಸ್ಟ್ ವರ್ಡ್ ಪಾರ್ಟ್ ಆಫ್ ಕಂಜಕ್ಷನ್ಗೆ ಏನು ಯೂಸ್ ಮಾಡ್ತೀರಾ ಪಾರ್ಟ್ಸ್ ಆಫ್ ಸ್ಪೀಚು, ಸೇಮ್ ಪಾರ್ಟ್ಸ್ ಆಫ್ ಸ್ಪೀಚ್ ರಿಮೈನಿಂಗ್ಗೆ ಯೂಸ್ ಮಾಡಬೇಕು. ಇದು ರೂಲ್ ನಂಬರ್ 3. ಓಕೆ, ನಾವು ರೂಲ್ ನಂಬರ್ 4 ಹೋಗೋಣ. ರೂಲ್ ನಂಬರ್ 4, ಆಲ್ವೇಸ್ ಯೂಸ್ ಕರೆಕ್ಟ್ ಪೇರ್. ಫಾರ್ ಎಕ್ಸಾಂಪಲ್, ನೋ ಸೀನರ್ ದೆನ್, ಹಾರ್ಡ್ಲಿ ವೆನ್ ಆರ್ ಬಿಫೋರ್, ಸ್ಕೇರ್ಸ್ಲಿ ವೆನ್ ಆರ್ ಬಿಫೋರ್, ಬೇರ್ಲಿ ವೆನ್ ಆರ್ ಬಿಫೋರ್. ಈಗ ನೋ ಸೂನರ್ THAN ದೆನ್ ಯೂಸ್ ಮಾಡಬೇಕು, ಅಲ್ಲಿ THEN ಯೂಸ್ ಮಾಡಬಾರ್ದು. ಅದು ಏನು ಪ್ರಾಪರ್ ವರ್ಡ್ ಇದೆ ಅದೇ ಯೂಸ್ ಮಾಡಬೇಕು. ಯು ಶುಡ್ ನಾಟ್ ಯೂಸ್ ಡಿಫ್ರೆಂಟ್ ವರ್ಡ್ ಫಾರ್ಮ್ ಇಟ್. ನೋ ಸೂನರ್ ಹ್ಯಾಡ್ ಈ ಫಿನಿಶ್ಡ್ ಒನ್ ಪ್ರಾಜೆಕ್ಟ್ ದೆನ್ ಹಿ ಸ್ಟಾರ್ಟೆಡ್ ನೆಕ್ಸ್ಟ್. ಸೊ ಹೇಗೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ದ ಹಾಗೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ದ ಅಂತ. ನೋ ಸೂನರ್ ಆ್ಯಂಡ್ ದೆನ್, THAN ದೆನ್. ಓಕೆ, ಹಾರ್ಡ್ಲಿ ಹ್ಯಾಡ್ ಐ ಸೀನ್ ಹಿಮ್ ವೆನ್ ಈ ಸ್ಟಾರ್ಟೆಡ್ ವಾಕಿಂಗ್. ಸೊ ಹಾರ್ಡ್ಲಿ ಅವ್ರು ನೋಡಿದ್ರು ಅವ್ರು ಯಾವಾಗ ಅವ್ರು ವಾಕ್ ಮಾಡಬೇಕಾದ್ರೆ. ಸ್ಕೇರ್ಸ್ಲಿ ಹಿ ಹ್ಯಾಡ್ ಆಸ್ಕ್ ದಿ ಕ್ವಶನ್ ವೆನ್ ನಾಗರಾಜ್ ಸ್ಲ್ಯಾಪ್ಡ್ ಹಿಮ್. ನಾಗರಾಜ್ ಅವ್ರಿಗೆ ಸ್ಲ್ಯಾಪ್ ಮಾಡಿದ್ರು. ನೋಡಿ, ಇಲ್ಲಿ ಹಾರ್ಡ್ಲಿ, ಸ್ಕೇರ್ಸ್ಲಿ, ಬೇರ್ಲಿ ಆರ್ ನೆಗೆಟಿವ್ ವರ್ಡ್ಸ್ ಥರ ವರ್ಕ್ ಮಾಡುತ್ತೆ. ಸೊ ಮೀನ್ಸ್ ಕಂಜಕ್ಷನ್ ಯೂಸ್ ಮಾಡಬೇಕಾದ್ರೆ ನೀವು ಶುಡ್ ನಾಟ್ ಯೂಸ್ ಡು ನಾಟ್, ಯೂಸ್ ನಾಟ್, ನೋ, ನೆವರ್ ಇಂಥ ವರ್ಡ್ಸ್ನ ಯೂಸ್ ಮಾಡಬಾರ್ದು. ಯು ಶುಡ್ ನಾಟ್ ಯೂಸ್ ದಿಸ್ ಕೈಂಡ್ ಆಫ್ ಕ್ಲಾಸ್ ಕಂಟೈನಿಂಗ್ ದೀಸ್ ವರ್ಡ್ಸ್ ಅಂತ ಹೇಳ್ಬೋದು. ಸೊ ರೂಲ್ ನಂಬರ್ 4 ಭಾಳ ಸಿಂಪಲ್ ಇದೆ. ನೋ ಸೂನರ್ ಜೊತೆ ದೆನ್ ಯೂಸ್ ಮಾಡಬೇಕು, ಹಾರ್ಡ್ಲಿ ವೆನ್ ಆರ್ ಬಿಫೋರ್, ಸ್ಕೇರ್ಸ್ಲಿ ವೆನ್ ಆರ್ ಬಿಫೋರ್, ಬೇರ್ಲಿ ವೆನ್ ಆರ್ ಬಿಫೋರ್, ಸೇಮ್ ಪೇರ್ಸ್ನ ಯೂಸ್ ಮಾಡಬೇಕಾಗುತ್ತೆ. ರೂಲ್ ನಂಬರ್ 5, ಇನ್ ಅಫರ್ಮೇಟಿವ್ ಸೆಂಟೆನ್ಸ್. ಅಫರ್ಮೇಟಿವ್ ಸೆಂಟೆನ್ಸ್ ಅಂದರೆ ಪಾಸಿಟಿವ್ ಸೆಂಟೆನ್ಸ್. ಡೌಟ್ ಮತ್ತು ಡೌಟ್ಫುಲ್ ಆರ್ ಫಾಲೋಡ್ ಬೈ ಇಫ್ ವೆದರ್. ಡೌಟ್ ಮತ್ತು ಡೌಟ್ಫುಲ್ ವರ್ಡ್ ಇದ್ದಾಗ ಇಫ್ ವೆದರ್ ಯೂಸ್ ಮಾಡಬೇಕು. ಇನ್ ನೆಗೆಟಿವ್ ಸೆಂಟೆನ್ಸ್ ಆರ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನಾಗ ನೀವು ಡೌಟ್ ಮತ್ತು ಡೌಟ್ಫುಲ್ ವರ್ಡ್ಸ್ ಯೂಸ್ ಮಾಡಿದಾಗ ಅಲ್ಲಿ ದ್ಯಾಟ್ನ ಯೂಸ್ ಮಾಡಬೇಕು. ಇಫ್ ವೆದರ್ ಬದಲಿ ದ್ಯಾಟ್, THAT, ದ್ಯಾಟ್ನ ಯೂಸ್ ಮಾಡಬೇಕು. ಈಗ ನೋಡಿ, ಐ ಡೌಟ್ ಇಫ್ ಹಿ ವಿಲ್ ಕಮ್. ಐ ಡೌಟ್ ಇಫ್ ಈ ವಿಲ್ ಕಮ್. ಇಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಇದೆ, ಡೌಟ್. ಸೊ ಅದಕ್ಕೆ ನಾನು ಇಫ್ ಅಂತ ಯೂಸ್ ಮಾಡ್ತೀನಿ, ಆರ್ ವೆದರ್ ಯೂಸ್ ಮಾಡಿದ್ರು ನಡೆಯುತ್ತೆ. ಸೊ ಐ ಡು ನಾಟ್ ಡೌಟ್ ದ್ಯಾಟ್ ಹಿ ವಿಲ್ ಕಮ್. ನೋಡಿ, ನೆಗೆಟಿವ್ ಸೆಂಟೆನ್ಸ್ ಇದೆ, ಐ ಡು ನಾಟ್ ಡೌಟ್ ಅಂತ, ಅವಾಗ ನೀವು ಇಲ್ಲಿ ಇಫ್ ವೆದರ್ ಯೂಸ್ ಮಾಡೋಂಗಿಲ್ಲ, ದ್ಯಾಟ್ ಯೂಸ್ ಮಾಡಬೇಕು. ಇದು ರೂಲ್ ನಂಬರ್ 5. ಏನು ಹೇಳುತ್ತೆ, ಪಾಸಿಟಿವ್ ಸೆಂಟೆನ್ಸ್ಗೆ ಡೌಟ್ ಮತ್ತು ಡೌಟ್ಫುಲ್ ವರ್ಡ್ ಆದ ತಕ್ಷಣ ಇಫ್ ಮತ್ತು ವೆದರ್ ಯೂಸ್ ಮಾಡಿ. ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಅವ್ರ ಇಂಟ್ರಾಗೇಟಿವ್ ಸೆಂಟೆನ್ಸ್, ಇಂಟ್ರಾಗೇಟಿವ್ ಅಂದರೆ ಕ್ವಶನ್ ಟೈಪ್ ಸೆಂಟೆನ್ಸ್ ಇದ್ದರೆ ಡೌಟ್ ಡೌಟ್ಫುಲ್ ಆದಮೇಲೆ ದ್ಯಾಟ್ ಯೂಸ್ ಮಾಡಿ. ರೂಲ್ ನಂಬರ್ 5. ದೆನ್ ಗೋ ಫಾರ್ ರೂಲ್ ನಂಬರ್ 6. ನೈದರ್ ಆಫ್ means none of two. When more than two persons or things are present, none of is used. ನೋಡಿ, ನೈದರ್ ಆಫ್ ನೀವು ಕಂಜಕ್ಷನ್ ಯಾವಾಗ ಯೂಸ್ ಮಾಡಬೇಕಂದ್ರೆ ನನ್ ಆಫ್ ಟು, ಅಂದರೆ ಇಬ್ಬರಲ್ಲಿ ಒಬ್ಬರು ಇಲ್ಲ ಅಂದರೆ ನೈದರ್ ಆಫ್ ಯೂಸ್ ಮಾಡಬೇಕು. ನನ್ ಆಫ್ ಯಾವಾಗ ಯೂಸ್ ಮಾಡಬೇಕು, ಎರಡಕ್ಕಿಂತ ಜಾಸ್ತಿ ಜನ, ಫಾರ್ ಎಕ್ಸಾಂಪಲ್ 5 ಜನ ಒಳಗೆ ಯಾರೂ ಇಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ನಾವು ನನ್ ಆಫ್ ಅಂತ ಯೂಸ್ ಮಾಡಬೇಕು. ಸೇಮ್ ಐದರ್ ಆಫ್ ಮೀನ್ಸ್ ಒನ್ ಆಫ್ ಟು, ಆ್ಯಂಡ್ ವೆನ್ ಮೋರ್ ದೆನ್ ಟೂ person or things are present, one of is used. ನೋಡಿ, ಐದರ್ ಆಫ್ ಯಾವಾಗ ಯೂಸ್ ಮಾಡಬೇಕು, ಇಬ್ಬರಲ್ಲಿ ಒಬ್ಬರು ಬೇಕಪ್ಪ ಅಂದರೆ ಇಬ್ಬರಲ್ಲಿ ಒಬ್ಬರು ಇದ್ದರೆ ಐದರ್ ಆಫ್ ಅಂತ ಯೂಸ್ ಮಾಡಬೇಕು. ಈಗ ಇಬ್ಬರಿಗಿಂತ ಜಾಸ್ತಿ, ಫಾರ್ ಎಕ್ಸಾಂಪಲ್ ಒಂದು 10 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, 10 ಜನೊಳಗೆ ಒಬ್ಬರು ಇದ್ದರೆ ನಾವು ಒನ್ ಆಫ್ ಅಂತ ಯೂಸ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ನನ್ ಆಫ್ ಹಿಸ್ ಫ್ರೆಂಡ್ಸ್ ಹೆಲ್ಪ್ಡ್ ಹಿಮ್. ನನ್ ಆಫ್ ಹಿಸ್ ಫ್ರೆಂಡ್ಸಲ್ಲಿ ಇಬ್ಬರಿಗಿಂತ ಜಾಸ್ತಿ ಇರ್ಬೋದು, ಅದಕ್ಕೆ ನಾನು ನನ್ ಆಫ್ ಅಂತ ಯೂಸ್ ಮಾಡ್ತೀನಿ. ಒನ್ ಆಫ್ ದಿ ಸ್ಟೂಡೆಂಟ್ ಆಫ್ ಯುವರ್ ಕ್ಲಾಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಲಾಸ್. ಸೊ ಈ ಲಾಸ್ಗೆ ಒಬ್ಬರು ಸ್ಟೂಡೆಂಟು ರೆಸ್ಪಾನ್ಸಿಬಲ್ ಇದ್ದಾರೆ. ಆ ಒಬ್ಬರು ಸ್ಟೂಡೆಂಟ್ ಅಂತ ಹೇಳಿದೆ, ಬಟ್ ಅಲ್ಲಿ ಸ್ಟೂಡೆಂಟ್ಸ್ ಇಬ್ಬರಿಗಿಂತ ಜಾಸ್ತಿ ಇದ್ದಾರೆ. ಇಬ್ಬರಿಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದರೆ ಅದರಲ್ಲಿ ಒಬ್ಬರು ಹೇಳಬೇಕಂದಾಗ ಒನ್ ಆಫ್ ಅಂತ ಯೂಸ್ ಮಾಡಬೇಕು. ಈಗ ನೋಡಿ, ಇಬ್ಬರಲ್ಲಿ ಒಬ್ಬರು ಅಂತ ಹೇಳಬೇಕಂದ್ರೆ ನೈದರ್ ಆಫ್ ಸಾನ್ವಿ ಆ್ಯಂಡ್ ಸಾತ್ವಿಕ್ ವಿಲ್ ಕಮ್. ಅಂದರೆ ಇಬ್ಬರಲ್ಲೇ ನಾವು ಇಬ್ಬರು ಅದು ಕೆಲಸ ಬಂದಿಲ್ಲ ಅಂತ ಅನ್ನೋಕ್ಕೆ ನಾನು ಐದರ್ ಯೂಸ್ ಮಾಡ್ತೀನಿ. ನೈದರ್ ಆಫ್ ಸಾನ್ವಿ ಆ್ಯಂಡ್ ಸಾತ್ವಿಕ್ ವಿಲ್ ಕಮ್. ಇದು ಪಾಸಿಟಿವ್ ಸೆಂಟೆನ್ಸ್ ಇದ್ದರೆ ಐದರ್ ಆಫ್ ಸಾನ್ವಿ ಆ್ಯಂಡ್ ಸಾತ್ವಿಕ್ ವಿಲ್ ಹ್ಯಾವ್ ಚಾಕ್ಲೇಟ್. ಸೊ ಐದರ್ ಆಫ್ ಸಾನ್ವಿ ಆ್ಯಂಡ್ ಸಾತ್ವಿಕ್ ವಿಲ್ ಹ್ಯಾವ್ ಚಾಕ್ಲೇಟ್ ಅಂದರೆ ಏನು, ಸೊ ಇಬ್ಬರಲ್ಲಿ ಒಬ್ಬರು ಆ ಚಾಕ್ಲೇಟ್ನ ತಗೋತಾರೆ. ಸೊ ಅವಾಗ ನಾವು ಐದರ್ ಆಫ್. ನೋಡಿ, ರೂಲ್ ನಂಬರ್ 6 ಭಾಳ ಸಿಂಪಲ್ ಇದೆ. ನೈದರ್ ಆಫ್ ಇಬ್ಬರಲ್ಲಿ ಒಬ್ರಿಗೂ ಇಲ್ಲ ಅಂದರೆ ನೈದರ್ ಆಫ್ ಯೂಸ್ ಮಾಡಿ. ಆ್ಯಂಡ್ ನನ್ ಆಫ್ ಯಾವಾಗ ಯೂಸ್ ಮಾಡಬೇಕು, ಇಬ್ಬರಿಗಿಂತ ಜಾಸ್ತಿ, ಅಸಿಮ್ 10 ಜನ ಇದ್ದಾರೆ, 10 ಜನಕ್ಕೆ ಒಬ್ರಿಗೂ ಕೊಡೋಂಗಿಲ್ಲ ಅಂದರೆ ನನ್ ಆಫ್ ಅಂತ ಅನ್ಬೇಕು. ಐದರ್ ಆಫ್ ಯಾವಾಗ ಯೂಸ್ ಮಾಡಬೇಕು, ಇಬ್ಬರಲ್ಲಿ ಒಬ್ಬರಿಗೆ ಸೆಲೆಕ್ಟ್ ಮಾಡಬೇಕಂದ್ರೆ ಐದರ್ ಆಫ್ ಅಂತ ಮಾಡಿ.
ಒಬ್ರಿಗೆ ಇಬ್ಬರಿಗೆ ಜಾಸ್ತಿ ಅಸ್ಯೂಮ್ ಒಂದು 10 ಜನ ಇದ್ದಾರೆ, 10 ಜನಕ್ಕೆ ಒಬ್ಬರಿಗೆ ಕೊಡಬೇಕಂದ್ರೆ 1 ಆಫ್ ಅಂತ ಯೂಸ್ ಮಾಡಿ. ಭಾಳ ಸಿಂಪಲ್ ಇದೆ. ದ್ಯಾಟ್ ಈಸ್ ವಾಟ್ ರೂಲ್ ನಂಬರ್ 6. ರೂಲ್ ನಂಬರ್ 7, ದ್ಯಾಟ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಡೈರೆಕ್ಟ್ ಸ್ಪೀಚ್ ಸೆಂಟೆನ್ಸ್. ಡೈರೆಕ್ಟ್ ಸ್ಪೀಚ್ ನೋಡಿ, ವಿಲ್ ಬಿ ಡಿಸ್ಕಸಿಂಗ್ ಸ್ಪೀಚ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಅದು ದೊಡ್ಡ ಕಾನ್ಸೆಪ್ಟ್ ಇದೆ, ಅದರಲ್ಲಿ ಆಲ್ಮೋಸ್ಟ್ 3 to 4 ವಿಡಿಯೋಸ್ ಆಗ್ಬೋದು, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಥರೋಲಿ. ಈಗ ದ್ಯಾಟ್ ವರ್ಡ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು, ಅದು ನಾರ್ಮಲಿ ಇಂಡೈರೆಕ್ಟ್ ಸ್ಪೀಚಿಗೆ ಯೂಸ್ ಮಾಡ್ತೀವಿ, ಡೈರೆಕ್ಟ್ ಸ್ಪೀಚಲ್ಲಿ ನಾವು ದ್ಯಾಟ್ ಯೂಸ್ ಮಾಡೋಂಗಿಲ್ಲ. ಈಗ ನೋಡಿ, ಶಿ ಸೇಡ್ ದ್ಯಾಟ್ ಐ ವಿಲ್ ಗೋ ಟು ಬೆಂಗ್ಳೂರ್ ಮೀನ್ಸ್ ಅವಳು ಹೇಳಿದಳು ಅಂದ ತಕ್ಷಣ ಮತ್ತು ಅವಳು ಯೂಸ್ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟ್ ಸ್ಪೀಚ್ ಮಾಡ್ತಾ ಇದ್ದೀನಿ, ದ್ಯಾಟ್ ಯೂಸ್ ಮಾಡ್ತಾ ಇದ್ದೀನಿ, ರಾಂಗ್. ಶಿ ಸೇಡ್ ದ್ಯಾಟ್ ಐ ವಿಲ್ ಗೋ ಟು ಬೆಂಗ್ಳೂರ್ ಇಸ್ ರಾಂಗ್ ಸೆಂಟೆನ್ಸ್. ಕರೆಕ್ಟ್ ಸೆಂಟೆನ್ಸ್ ಏನು? ಶಿ ಸೇಡ್ ಐ ವಿಲ್ ಗೋ ಟು ಬೆಂಗ್ಳೂರ್. ಓಕೆ, ದ್ಯಾಟ್ ಈಸ್ ವಾಟ್ ರೂಲ್ ನಂಬರ್ 7. ಅಂದರೆ ಡೈರೆಕ್ಟ್ ಸ್ಪೀಚಿಗೆ ದ್ಯಾಟ್ನ ಯೂಸ್ ಮಾಡಬಾರ್ದು. ರೂಲ್ ನಂಬರ್ 7. ರೂಲ್ ನಂಬರ್ 8, ಬಿಟ್ವೀನ್ ಈಸ್ ಫಾಲೋಡ್ ಬೈ ಆ್ಯಂಡ್, ಫ್ರಾಮ್ ಈಸ್ ಫಾಲೋಡ್ ಬೈ ಟು. ಅಂದ್ರೆ ನೀವು ಬಿಟ್ವೀನ್ ಶಬ್ದ ಯೂಸ್ ಮಾಡಿದ್ರೆ ಅಲ್ಲಿ ಆ್ಯಂಡ್ ಯೂಸ್ ಮಾಡ್ತೀರಾ, ಫ್ರಾಮ್ ಯೂಸ್ ಮಾಡಿದ್ರೆ ಟು ಯೂಸ್ ಮಾಡ್ತೀರಾ, ಎಲ್ಲಿಂದ ಎಲ್ಲಿ, ರೈಟ್? ಈಗ ಎರಡಕ್ಕೂ ಒಂದೊಂದು ಎಕ್ಸಾಂಪಲ್ ನೋಡೋಣ. ಯು ವಿಲ್ ಹ್ಯಾವ್ ಟು ಚೂಸ್ ಬಿಟ್ವೀನ್ ಗುಡ್ ಆರ್ ಬ್ಯಾಡ್. ಎರಡರಲ್ಲಿ ಒಂದು ಚೂಸ್ ಮಾಡಬೇಕು. ಓಕೆ, ಶಿ ಕೀಪ್ಸ್ ಸಿಂಗಿಂಗ್ ಫ್ರಾಮ್ ಮಾರ್ನಿಂಗ್ ಟು ಈವ್ನಿಂಗ್. ಕಂಟಿನ್ಯೂ ಹಾಡ್ತಾ ಇದ್ದಾರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೆ, ಅದಕ್ಕೆ ಫ್ರಾಮ್ ಟು ಮೀನ್ಸ್ ಇಲ್ಲಿ ಬಿಟ್ವೀನ್ ಜೊತೆ ಆ್ಯಂಡ್ ಯೂಸ್ ಮಾಡಬೇಕು, ಫ್ರಾಮ್ ಇದ್ದರೆ ಟು ಯೂಸ್ ಮಾಡಬೇಕು. ದಿಸ್ ಈಸ್ ವೆರಿ ಸಿಂಪಲ್ ರೂಲ್ ನಂಬರ್ 8. ನೆಕ್ಸ್ಟ್ ರೂಲ್ ನಂಬರ್ 9, ಆಫ್ಟರ್ ರಾದರ್ ಆರ್ ಅದರ್. ರಾದರ್ ಮತ್ತು ಅದರ್ ದ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ದೆನ್ ಶುಡ್ ಬಿ ಯೂಸ್ಡ್. ನೋಡಿ, ರಾದರ್ ಅದರ್ ಆದಮೇಲೆ ನೀವು THAN ದೆನ್ನ ಯೂಸ್ ಮಾಡಬೇಕಾಗುತ್ತೆ. ಒಂದು ಸೆಂಟೆನ್ಸ್ ನೋಡೋಣ. ಹಿ ಹ್ಯಾಸ್ ನೋ ಅದರ್ ಆಬ್ಜೆಕ್ಟ್ ದೆನ್ ಟು ಗೆಟ್ ಹ್ಯಾಂಡ್ಸಮ್ ಜಾಬ್. ಸೊ ಅವರಿಗೆ ಒಳ್ಳೆ ಜಾಬ್ ಮಾಡೋಕ್ಕಿಂತ ಬೇರೆ ಆಪ್ಷನ್ ಇಲ್ಲ, ಬೇರೆ ಆಬ್ಜೆಕ್ಟ್ ಇಲ್ಲ. ಅವಾಗ ನಾವು ಅಲ್ಲಿ ಅದರ್ ಆ್ಯಂಡ್ ದೆನ್ THAN ಯೂಸ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಐ ವುಡ್ ರಾದರ್ ಬೈ ಸ್ಕೂಟರ್ ದೆನ್ ಅ ಸೈಕಲ್. ಇದರ ಅರ್ಥ ಏನು? ನಾನು ಸ್ಕೂಟರ್ ತೊಗೊಳ್ಳೋದು ಬೆಟರು ಸೈಕಲ್ಗಿಂತ. ಸೈಕಲ್ ಕಂಪೇರ್ ಮಾಡಿದ್ರೆ ಸ್ಕೂಟರ್ ತೊಗೊಳ್ಳೋದು ಬೆಟರ್. ಅವಾಗ ನಾವು ಈ ಥರ ಹೇಳ್ತೀವಿ ಸೆಂಟೆನ್ಸ್, ಐ ವುಡ್ ರಾದರ್ ಬೈ ಅ ಸ್ಕೂಟರ್ ದೆನ್ ಅ ಸೈಕಲ್. ನಾವು ರೂಲ್ ಸಿಂಪಲ್ ಇದೆ. ರಾದರ್ ಮತ್ತು ಅದರ್ ವರ್ಡ್ಗೆ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಏನು ಯೂಸ್ ಮಾಡಬೇಕು? ದೆನ್ THAN ದೆನ್ನ ಯೂಸ್ ಮಾಡಬೇಕು. ದಿಸ್ ಈಸ್ ರೂಲ್ ನಂಬರ್ 9. ಸೊ ದಿಸ್ ಕಂಪ್ಲೀಟ್ಸ್ ದ ರೂಲ್ಸ್ ಆಫ್ ದಿ ಕಂಜಂಕ್ಷನ್ಸ್. ಅಗೇನ್ ಇಂಪಾರ್ಟೆಂಟ್ ಕಂಜಂಕ್ಷನ್ಸ್ ಉಳಿದಿದ್ರೆ ನಾನು ಎರರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ಸೆಂಟೆನ್ಸಲ್ಲಿ ಎರರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಅಲ್ಲಿ ಎಲ್ಲ ಥರ ರೂಲ್ಸು ಮತ್ತೆ ಕವರ್ ಆಗುತ್ತೆ. ಮೀನ್ಸ್ ಅಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಸೆಂಟೆನ್ಸ್ ಕವರ್ ಮಾಡ್ತೀನಿ. ಆ ಸೆಂಟೆನ್ಸಲ್ಲಿ ಯಾವುದು ಕರೆಕ್ಟ್ ಸೆಂಟೆನ್ಸು, ಯಾವುದು ಅದಕ್ಕೆ ಇನ್ಕರೆಕ್ಟ್ ಸೆಂಟೆನ್ಸ್ ಏನಿದೆ, ನಾವು ಕರೆಕ್ಟ್ ಹೇಗೆ ಮಾಡಬೇಕು ಅನ್ನೋದು ಡಿಸ್ಕಸ್ ಮಾಡ್ತೀವಿ. ಇವತ್ತಿನ ಆ್ಯಕ್ಟಿವಿಟಿ ಭಾಳ ಸಿಂಪಲ್ ಇದೆ. ಈಗ ನಾನು 9 ರೂಲ್ಸ್ ಡಿಸ್ಕಸ್ ಮಾಡೀನಿ. ಅದೇ ರೂಲ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಆ್ಯಂಡ್ ಎಲ್ಲ ರೂಲ್ ಮೇಲೆ ಒಂದೊಂದು ಸೆಂಟೆನ್ಸ್ನ ಮಾಡೋಕ್ಕೆ ಪ್ರಯತ್ನ ಮಾಡಿ. ದಟ್ ಈಸ್ 19th ಡೇ ಆ್ಯಕ್ಟಿವಿಟಿ. ದಿಸ್ ಕಂಪ್ಲೀಟ್ಸ್ ವಿಡಿಯೋ. ಇಲ್ಲಿಗೆ ಈ ವಿಡಿಯೋ ಕಂಪ್ಲೀಟ್ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಶೇರ್ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.